ಅಲ್ಲ ಮೇಡಮ್, ಪ್ರತಿಯೊಬ್ರು ಏನ್ ಹೇಳ್ತಿದ್ದಾರೆ, ಯಾರಾದ್ರೂ ಒಬ್ರು ಇಲ್ಲ ಬಿಜೆಪಿ ಬೇಡ ಮತ್ತೆ ರಾಜ್ಯ ಸರ್ಕಾರ ಯಾಕೆ ಒಪ್ಕೊಂಡು ನಿಮಗೆ ಇಷ್ಟು ವರ್ಷಗಳಿಂದ ಮರು ಸರ್ವೆ ಮಾಡಿ ಅಲ್ಲ ಇಷ್ಟು ವರ್ಷ ಮರು ಸರ್ವೆ ಮಾಡಿ ಅಂತಂದ್ರೆ ಅಲ್ಲ ಮಾಡಿ ಅಂದ್ರು ಮಾಡದೆ ನೀವು ಮಾಡಿರ್ತಕ್ಕಂಥದ್ದು ತಪ್ಪೊಂದು ಒಪ್ಕೊಳ್ಳಿ ಮೊದಲು. ನಾಗೇಂದ್ರ ಬಾಬು ಭವ್ಯ ಮೇಡಮ್ ಮರು ಸರ್ವೆ ಮಾಡಿ ಅಂತ 10 ವರ್ಷದಿಂದ ವೈಕಂಡ್ರು ಕೇಳ್ತಾ ಇರೋರು ನೀವು ಮೊನ್ನೆ ಕಾಲ್ ತುಳಿತಾಗಿ 11 ಜನ ಪ್ರಾಣ ಕಳ್ಕೊಂಡ್ಮೇಲೆ ಸರ್ವೆ ಮಾಡ್ತೀನಿ ಅಂತಿದ್ದು ಡೆಫಿನೆಟ್ಲಿ ನಿಮ್ಗೆ ಮರು ಸರ್ವೆ ಮಾಡ್ಬೇಕು ಅಂತ ಇಲ್ಲ, ಇಶ್ಯೂ ಡೈವರ್ಟ್ ಮಾಡ್ಬೇಕು ಅಷ್ಟೇ. ಇಶ್ಯೂ ಡೈವರ್ಟ್ ನೀವೇನು ಮಾಡಲ್ಲ ತುಂಬಾ ಮರು ಸರ್ವೆ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಲ್ಲ, 10 ವರ್ಷದಿಂದ ಸರ್ವೆ ಇತ್ತಲ್ಲ, ಫಸ್ಟ್ ಸರ್ವೆ ಇಟ್ ವಾಸ್ ಅ ವೆರಿ ಗುಡ್ ಸರ್ವೆ ಅಂತ ಹೇಳಿದ್ರಲ್ಲ, ವೈ ಡಿಡ್ ಯು ಇಂಪ್ಲಿಮೆಂಟ್ ಇಟ್? ಅದು ಕ್ಯಾಬಿನೆಟ್ ಬರಬೇಕಾದಾಗ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಅದು ಕ್ಯಾಬಿನೆಟ್ ಬರಬೇಕಾದಾಗ ರಾಹುಲ್ ಗಾಂಧಿ ಅವರು ಪರ್ಮಿಷನ್ಸ್ ತಗೊಂಡು ಹೌದು ತೆಲಂಗಾಣದಲ್ಲಿ ಬಂದಿದೆ, ಬಿಹಾರಲ್ಲಿ ಬಂದಿದೆ, ನಾವು ಇಂಪ್ಲಿಮೆಂಟ್ ಮಾಡ್ತೀವಂತ ಅಷ್ಟು ಜೋಶಲ್ಲಿ ಬಂದ್ರಲ್ಲ, ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ಅವರು ಉಗಿದು ಉಪ್ಪು ಹಾಕಿದ ಮೇಲೆ ಬೇರೆದಾಗೋಯ್ತು, ಅದು ಹಳೆದಾಗೋಯ್ತು, ಅದು ಅಳಿಸಲಾಗೋಯ್ತು, ಅದು ಅಳಿಸಲಾಗೋಯ್ತು ಮೇಡಮ್, ಅಳಿಸಲಾಗೋಯ್ತು, ಅಳಿಸಲಾಗೋಯ್ತಾ ಕಾಂತರಾಜ್ ಇವ್ರು ಹೆಂಗ್ ಹೇಳ್ತಿದ್ರು ಗೊತ್ತಾ? ಹಾಗಂದ್ರೆ ಕಾಂತರಾಜ್ ವರದಿಗೆ ಕಾಂತಿನೇ ಇಲ್ಲ, ಜಯಪ್ರಕಾಶ್ ವರದಿಗೆ ಕಾಂತರಾಜ್ ವರದಿಗೆ ಕಾಂತಿ ಇಲ್ಲ, ಜಯಪ್ರಕಾಶ್ ವರದಿಗೆ ಜಯ ಇಲ್ಲ, ಅದಕ್ಕೆ ಅಳಿಸಲಾಗಿತ್ತು ಅಂತ ಬಿಸಾಕಿದ್ರು. ವಾಟ್ ವಾಸ್ ದ ರೀಸನ್? ಏಳು ವರ್ಷಗಳಿಂದ ನನ್ನಿಂದಲೇ ಇಲ್ಲ ಆಗಲ್ಲ ಹೌದು ಏನಿವಾಗ ಅಂದಂತ ಸಿದ್ದರಾಮಯ್ಯನವರು ಅಲ್ಲ ಅವರು ವೇಣುಗೋಪಾಲ್ ಮಾತಾಡ್ತಾ ಇದ್ರು ಸುಮ್ಮನೆ ಅಂತ ಸಿದ್ದರಾಮಯ್ಯನವ್ರು ನನ್ನ ಜೀವನದಲ್ಲೇ ನಾನು ನೋಡಿಲ್ಲ. ಸುರ್ಜೇವಾಲಾ ನೋಬಡಿ ಅಲ್ಲ, ಆ ಟೋನ್ ಡೌನ್ ಏನು, ಆ ಬಾಡಿ ಲ್ಯಾಂಗ್ವೇಜ್ ಏನು, ಆ ಇರ್ಸ್ಮುರ್ಸ್ ಏನು, ಇವ್ರಿಗೆ ಯಾರಿಗೆ ರಿಪೋರ್ಟರ್ಸ್ಗೆ ಏನಪ್ಪಾ ನಾನು ಹೇಳದ ಅಂದಿದ್ದು ಅಂದರೆ ಥರ ಹಿಂಗೆ ಕಿಂಗ್ ಥರ ನೋಡ್ದವರು ಸಿದ್ದರಾಮಯ್ಯನವ್ರನ್ನ ನಾವು. ಇವತ್ತು ಒಂಥರ ವಿಚಿತ್ರ ಸನ್ನಿವೇಶ. ಬಿಳಿ ಬಟ್ಟೆ ಎಲ್ಲ ಮಸಿ ಆಗ್ಬಿಡಿ. ಯಾಕೆ ಒಂದ್ ನಿಮಿಷ ಈಗ ಭವ್ಯ ಮೇಡಮ್ ಸುಮ್ನಾಗಲ್ಲ ನೋ. ಈಗ ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾಬಿನೆಟ್ ತಗೊಳ್ಳಕ್ಕೆ ಇಷ್ಟಪಡ್ಲಿಲ್ಲ, ದೊರೆಸ್ವಾಮಿ ಅವ್ರು ಹೇಳ್ಬಿಟ್ರು ಅಂತ ತಗೊಳ್ಳಿಲ್ಲ. ಆವಾಗ ಡಿ ಕೆ ಶಿವಕುಮಾರ್ ಅವರು ಡೈರೆಕ್ಟ್ ಆಗಿ ಹೈಕಮಾಂಡ್ ಇಂದ ಪವರ್ ಮಿನಿಸ್ಟರ್ ಆದ್ರು. ಸೊ ಹೈಕಮಾಂಡ್ ಹೇಳಿದ್ರು ಕೇಳ್ತಿರ್ಲಿಲ್ಲ, ಇತ್ತು ಪವರ್ ಯಾರ್ದು? ಸಿದ್ದರಾಮಯ್ಯ. ಇವತ್ತ್ಯಾಕೆ ಒಂದ್ ಸ್ವಲ್ಪ ಪವರ್ ಡೌನ್ ಆಯ್ತು? ಯಾವ ಒಂದು ಕಾಲ್ ತುಳಿತದಲ್ಲಿ ತಪ್ಪು ಮಾಡಿದ್ರು ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಹೈಕಮಾಂಡ್ ಒಂದು ರಿಪೋರ್ಟ್ ಹೋಯ್ತು. A1 A2 A3 ಯಾವ್ದಾಯ್ತು? ಒಂದು ನಿಮಿಷ, ಕಾಂಗ್ರೆಸ್ ಗುಂಪುಗಾರಿಕೆ ಓಪನ್ ಆಗಿ ಗೊತ್ತಾಯ್ತು. ಯಾವಾಗ ತಪ್ಪು ಮಾಡಿದೀರಾ ಅಂತಕ್ಕಂಥದ್ದು ಯಾರು ಉಗಿದ್ಬಿಟ್ಟು ಉಪ್ಪು ಹಾಕಿದ್ದು ಕೇಂದ್ರದವರು ಇವ್ರನ್ನೇ. ಅಲ್ಲಿ ಇವತ್ತು ಯಾವುದೇ ಕಾರಣಕ್ಕೆ ಇದು ಒಪ್ಕೊಳ್ಳೋದಾದ್ರೆ ಟೋಟಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ನಾಳೆ ಬೆಳಿಗ್ಗೆ ನೀವು ಸಾರ್ವಜನಿಕವಾಗಿ ಏನಾದ್ರು ಇವತ್ತು ಅದು ಕೇಸ್ ಏನು ನಡೀತಾ ಇದೆ ಇನ್ವೆಸ್ಟಿಗೇಷನ್, ನಾಳೆ ಬೆಳಿಗ್ಗೆ ಸರ್ಕಾರದ ಮೇಲೆ ಬರ್ತಕ್ಕಂಥದ್ದು ಎಷ್ಟು ತಪ್ಪುಗಳು ಮಾಡಿದ್ರು ಮೇಡಮ್. ಇದರಲ್ಲಿ 3 ಗಂಟೆ 10 ನಿಮಿಷಕ್ಕೆ ನೀವು ವರದಿ ಮಾಡ್ತಿರೋ ಒಂದು ಹೆಣ ಬಿದ್ದಿದೆ ಅಂತ ಹೇಳಿ 5:45 ಇಂಟೆಲಿಜೆನ್ಸ್ ಕತ್ತೆ ಕಾಯ್ತಾ ಇದೆಯಾ ಕರ್ನಾಟಕ ರಾಜ್ಯದಲ್ಲಿ? ಹೌದು ಮೇಡಮ್, ಅದನ್ನೇ ಹೇಳ್ತಿರೋದು. ಇದು ಜೋರಾಗುತ್ತೆ. ಆಮೇಲೆ 4 ಹೆಣ ಬಿದ್ದಂತ ಸಂದರ್ಭದಲ್ಲಿ ಅವ್ರನ್ನ ಸನ್ಮಾನ ಮಾಡ್ತೀರಾ. ಮತ್ತೊಂದು ಯಾವ ಪ್ರೋಟೋಕಾಲ್ ವಿಷಯದಲ್ಲಿ ತಾವು ಮಾತಾಡ್ತಾ ಇದ್ದೀರಾ, ಒಬ್ಬ ಅಧಿಕಾರಿನ ನೀವು ಸ್ಟೇಜ್ ಮೇಲೆ ಕೂತ್ಕೊಂಡೆ ಯಾರು ನೀನು ಡಿ.ಸಿ.ನ ನಡಿ ನೀನು ಹಿಂದಕ್ಕೆ ಅಂತೀರಾ, ಒಬ್ಬ ಪೊಲೀಸ್ ಆಫೀಸರ್ನ ಹೊಡೆಯಕ್ಕೆ ಹೋಯ್ತೀರಾ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮೊಮ್ಮಕ್ಕಳನ್ನ ಸಾಲಲ್ಲಿ ನಿಲ್ಸ್ಕೊತೀರಲ್ಲ, ಯಾವ ಪ್ರೋಟೋಕಾಲ್ ನಿಮ್ದು? ಯಾವ ಪ್ರೋಟೋಕಾಲ್ ಹೇಳಿ? ಹಾಗಾದ್ರೆ ಇದಕ್ಕೆ ಹೊಣೆಗಾರಿಕೆ ಯಾರು? ಇಂಥದನ್ನೆಲ್ಲ ನೀವು ಮಾತಾಡ್ಬೇಕಾಗ್ತದೆ. ಡೈವರ್ಟ್ ಆಗ್ತಿದೆ. ಈ ಒಂದು ಎಂತೆಂತ ಸಿಚುವೇಶನ್ ಕೂಡ
ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸಿರ್ಲಿಲ್ಲ, ಆದ್ರೆ ಈ ಕಾಲ್ ತುಳಿತ ನಾನು ಸಿದ್ದರಾಮಯ್ಯನವರನ್ನ ಖಂಡಿತ ಅಲುಗಾಡಿಸಿದೆ ಅಂತ ಆಯ್ತು. 101% ಯಾವುದೇ. ಆಮೇಲೆ ಇನ್ನೊಂದು ಮೇಡಮ್ ಸೂಕ್ಷ್ಮ, ಇದಕ್ಕೆಲ್ಲ ಮುಖ್ಯವಾದಂತ ವಿಷಯ ಹೇಳ್ತೀನಿ. ನವೆಂಬರ್ ಬರ್ತೀನಿ last ತನಕ ಕರ್ನಾಟಕ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ. 4 ಗುಂಪುಗಳಿದೆ. 3 ಗುಂಪಲ್ಲಿ 2ನೇ ಒಂದು ಸಿಎಂ ಆಗೋ ತನಕ ಕೂಡ ಕರ್ನಾಟಕ ರಾಜ್ಯ ಜನತೆ ಜೊತೆ ಇವ್ರು ಆಟ ಆಡ್ತಾರೆ. ಅಭಿವೃದ್ಧಿ ವಿಷಯ ಆಗಿದೆ. ಇನ್ನೊಂದು ಇವ್ರು ಬೇಕಿಲ್ಲ, ಯಾರು ಸತ್ರು ಬೇಕಿಲ್ಲ, ಇವ್ರಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಬೇಕು. ಆ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡೇ ಮಾಡ್ತಾರೆ. ರಾಜ್ಯದ ಜನತೆನ ಇವ್ರು ಕಡೆಗಣಿಸ್ತಾರೆ ಅಂತಕ್ಕಂಥ ಈಗ